ಅಂತ ಹೇಳ್ತಾ ಇದ್ರು. ಹೋದ ಚುನಾವಣೆಯಲ್ಲಿ ಏನು 2018 ಚುನಾವಣೆಯಲ್ಲಿ ಏನಾಗಿತ್ತು, ಆಮೇಲೆ ಏನಾಯಿತು, ಆಮೇಲೆ ರಾಜೀವ್ ಗೌಡ್ರನ್ನ ಕರ್ಕೊಂಡ್ಬಂದು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿಸಿ ಅದಕ್ಕೆ ಕುರಿ ಟೈಪಲ್ಲಿ ಕರ್ಕೊಂಡ್ಬಂದು ಕ್ಯಾಂಡಿಡೇಟ್ ಮಾಡಿದ್ರು. ಚುನಾವಣೆ ಮಾಡೋ ಸಮಯದಲ್ಲಿ ಅವರು ನಿಮ್ಗೆ ಯಾರು ಬೇಕು ಓಟ್ ಹಾಕೊಂಡ್ರಿ, ನಿಮ್ಗೆ ಇದ್ಬೇಡ್ರಿ, ಏನೋ ನಿಮ್ಮ ಚಾಯ್ಸ್ ಏನೋ ಮಾಡಿದ್ರಿ ಅಂತ ಕೈಕೊಳ್ಕೊಂಡ್ರು. ಓಟ್ 50-60 ಸಾವಿರ ಓಟ್ಗಳು, ಅದು 35 ಸಾವಿರ ಇರಬೇಕಾದ್ರೆ ರಾಜೀವ್ ಗೌಡ್ರಲ್ಲ ಕಾರಣ, ಕಾರ್ಯಕರ್ತರಲ್ಲ ಕಾರಣ, ಮುಖಂಡರ ಕಾರಣ, ಕಂಠಾಘೋಷವಾಗಿ ಹೇಳ್ತೀವಿ, ಮುಖಂಡರ ಕಾರಣ. ಯಾರು ರಾಜೀವ್ ಗೌಡ್ರು ಕರ್ಕೊಂಡ್ಬಂದು ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು, ಯಾರು ಬೇರೆ ತಾಲೂಕಿನಿಂದ ಬಂದು ರಾಜಕೀಯ ಅವರು ಕಾರಣ, ರಾಜೀವ್ ಗೌಡ್ರಲ್ಲ ಕಾರಣ. ರಾಜೀವ್ ಗೌಡ್ರು ಪಾಪ ದನ ಎಲ್ಲ ಕಾಂಗ್ರೆಸ್ ಪಾರ್ಟಿ ಕಟ್ಟೋದಕ್ಕೆ ಆಳು ಮಾಡಿಬಿಟ್ಟು 3ನೇ ಸ್ಥಾನ ಬಂದವರು ರಾಜೀವ್ ಗೌಡ್ರು ಅಂತ ಹೇಳಿ ತಪ್ಪಾಗುತ್ತೆ. ಯಾಕಂದ್ರೆ ಎಲ್ಲರೂ ನಮ್ದೆಲ್ಲ ಸೇರಿಸಿ ತಪ್ಪಿದೆ. ಅದರಲ್ಲಿ ರಾಜೀವ್ ಗೌಡ್ರು 3ನೇ ಸ್ಥಾನ ಬರಬೇಕಾದ್ರೆ ಶಿರಗಾಡ್ ತಾಲೂಕಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ತಪ್ಪಿದೆ, ಇನ್ಕ್ಲೂಡ್ ಒಂದು ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲಲ್ಲ ಅಂತೇಳಿ ಮಂತ್ರಿಗಳನ್ನ ಕೇಳೋದು. ಅದಕ್ಕೆ ಮಂತ್ರಿಗಳು ಏನ್ ಹೇಳಿದ್ರು, ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ, ಹೊಂದಾಣಿಕೆ ಇಲ್ಲ, ಮುನಿಯಪ್ಪನವರಿದ್ದಾರೆ, ಅನೇಕ ವರ್ಷಗಳ ಸೇವೆ ಕೊಟ್ಟಿದ್ದಾರೆ, ಆದರೆ 3ನೇ ಪ್ಲೇಸ್ ಕೊಟ್ಟಂತ ರಾಜೀವ್ ಗೌಡ್ರನ್ನ ನಮ್ಮ ಮುಖಾಂತರವಾಗಿ ಆಗಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ದಾರೆ. ಇದು ಶಿಡ್ಲಘಟ್ಟ ತಾಲೂಕು ಚಿಂತಾಮಣಿ ತಾಲೂಕಲ್ಲಿ ಇದು ಅಂತೇಳಿ ಬಹಳಷ್ಟೇ ಕೇಳ್ಕೊಂಡು, ಆದರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರಲ್ವಾ, ರಾಜೇಗೌಡರನ್ನ ಯಾಕೆ ಮಾಡ್ತಾರೆ ನೀವು 2023 ಅಭ್ಯರ್ಥಿಯಾಗಿ ಮಾಡಬಾರ್ದಾಗಿತ್ತು, ಪುಟ್ಟರಾಜರನ್ನ ಮಾಡಬೇಕಾಗಿತ್ತು, ಅವ್ರ ಮಾತೇ ತಗೋಬೇಕಾಗಿತ್ತು. ಇದಕ್ಕೆಲ್ಲ ಒಂದು ಸಣ್ಣ ಒಂದು ನೆಪ. ಏನು ಸಣ್ಣ ನೆಪ ಅಂದರೆ, ರಾಜೇಗೌಡರ ಈ ಜನ ಸಂಪಾದನೆ ಮಾಡಿದಾರಲ್ಲ, ಈ ಜನವನ್ನು ಡೈವರ್ಟ್ ಮಾಡೋ ಉದ್ದೇಶ. ಪಕ್ಷದ ಅಭ್ಯರ್ಥಿ ಇದ್ದಾರೆ, ಅವರ ಪರವಾಗಿ ಏನು ಕೆಲಸ ಕಾರ್ಯಗಳು ಆಗ್ತಾ ಇದೆ, ಅನೇಕ ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ನು ಮುಂದಿನ ಏನು ಸರ್ಕಾರದಿಂದ ಸೌಲಭ್ಯಗಳಿದೆ, ಎಲ್ಲರೂ ಅವರು ನೇತೃತ್ವದಲ್ಲಿ ಯಾವ ಬೇಡಿಕೆಯನ್ನು ಅವರು ಮುಂದೆ ಇಟ್ಟು ಮಾಡಿದ್ರೆ ಒಂದು ಪಕ್ಷ ಒಂದು ಕಡೆ ಒಂದು ರಾಜಕೀಯ ವ್ಯಕ್ತಿತ್ವಕ್ಕೆ ಹಿಡಿಯೋಕ್ಕೆ ಸಾಧ್ಯ ಆಗಿದೆ. ಇದರಲ್ಲಿ ಗುರುಗಾರಿಕೆ ಮಾಡಿದ್ರೆ ಪಕ್ಷ ಹೊಂದಿರ್ತದೆ. ಇದು ನಮ್ಮ ರಾಜ್ಯ ಅಧ್ಯಕ್ಷರ ಗಮನಕ್ಕೂ ಇಲ್ಲಿ ಸರಿಪಡಿಸಬೇಕಾಗುತ್ತೆ. ಈಗ ಸರ್ಕಾರ ಅನೇಕ ಸೌಲಭ್ಯಗಳು ಕೊಡ್ತಾ ಇದೆ. 6 ಗ್ಯಾರಂಟಿ 5 ಗ್ಯಾರಂಟಿ ಒಂದು ಏನ್ ಹಬ್ಬ ಬೀಗ್ ಹಬ್ಬ ಅಂತೇಳಿ 6 ಗ್ಯಾರಂಟಿ ಮುಗಿಸ್ತಾ ಇದೆ. ಜನ ಕಾಂಗ್ರೆಸ್ಗೆ ಮತ ಹಾಕಿರೋರು ಮಾತ್ರ ಈ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಂಡು ಎಲ್ಲ ಸೌಲಭ್ಯಗಳನ್ನು ತಗೊಳ್ತಾ ಇದ್ದಾರೆ. ಇಲ್ಲಿ ಯಾರು ಸೇರಿದಾರೋ ಅವ್ರು ಮಾತ್ರ ನಮಗೆ ಪಕ್ಷ ನಿಷ್ಠೆ ಅಂತ ಹೇಳ್ಬಿಟ್ಟು ಓಟಾಗಿರೋದು ಅಂತ ನನ್ನ ಭಾವನೆ, ಹಾಗೂ ನನ್ನ ಅನಿಸಿಕೆ. ಏನಾಗಿದೆ ಸರ್, ಎಲ್ಲರೂ ಓಟ್ ಹಾಕಿಲ್ಲ ಎಲ್ಲರೂ ಏನಂತ ಎಲ್ಲರಿಗೂ ಗೊತ್ತಿದೆ. ಯಾವ ತಾಲೂಕಿನಲ್ಲಿ MLA ಸಿಗ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಶಿವಮೊಗ್ಗ ತಾಲೂಕಿನಲ್ಲಿ 24 ಗಂಟೆ ಕೂಡ ಯಾವುದೇ ಒಂದು ಕಾರ್ಯಕರ್ತರಿಗೆ ಯೋಗ ಆಗುತ್ತೆ ಅಂತಂದ್ರೆ 24 ಗಂಟೆ ಸೇವೆ ಸೇರಿದಂತ ಕರ್ನಾಟಕ ಏಕೈಕ ವ್ಯಕ್ತಿ ನಮ್ಮ ಶ್ರೀಯುತ ರಾಜೇಗೌಡರು ಹಾಗೂ ಸಹರಾಗೌಡರು. ಅದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು, 3ನೇ ಸ್ಥಾನ ಕೊಡಿ ಅಂತ. ದಯವಿಟ್ಟು ನಾವು ಕೇಳ್ಕೊಂಡಷ್ಟೇ, ಯಾವುದೋ ಒಂದು ಜವಾಬ್ದಾರಿ ತಗೊಂಡು ನಾವು ಬಂದಾಗ ಆ ಮಾತು ಅವ್ರ ಬಾಯಿ ಬರಬಾರ್ದಾಗಿತ್ತು. ಯಾಕಂದ್ರೆ ಜವಾಬ್ದಾರಿ ಒಂದು ಸ್ಥಾನದಲ್ಲಿರೋರು ನಾವು 3ನೇ ಪಕ್ಷಕ್ಕೆ ಅಂತ ಆ ಮಾತು ಬರಲೇಬಾರದು. ಬಹುಶಃ ನನಗೆ ಗೊತ್ತಿದೆ. ಯಾಕಂದ್ರೆ ಶಿಡ್ಲಘಟ್ಟ ಕರ್ನಾಟಕದಲ್ಲಿ ಇತಿಹಾಸದಲ್ಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಶಿಡ್ಲಘಟ್ಟ ಅನ್ನೋದು ನಮ್ಮ ಭಾವನೆ. ಯಾಕಂದ್ರೆ ನಾವಿಷ್ಟು ಚಿಕ್ಕ ವಯಸ್ಸಾದ ಪಕ್ಷ ಎಲ್ಲ ಸ್ಥಾನಮಾನ ಕೊಟ್ಟಿದೆ. ಶ್ರೀ ಕವಿಗುಂಡ್ಯಾಪ್ಪ ಅವರು ನಮ್ಮ ಒಂದು ಕಿರಿಯ ವಯಸ್ಸಿನಲ್ಲೇ ಬ್ಲಾಕ್ ಕಾಂಗ್ರೆಸ್ SC ತಾಲೂಕು ಅಧ್ಯಕ್ಷ ಮಾಡಿದ್ರು. ಆತರ ಯಾವುದೇ ತಾಲೂಕಲ್ಲಿ ಮಾಡಿಲ್ಲ. ಪಕ್ಷ ಎಲ್ಲರೂ ಬರುತ್ತೆ. ದಯವಿಟ್ಟು ಸುಧಾಕರ್ ಅವರು ನಾನು ಹೇಳೋದಿಷ್ಟೇ,
ಏನು ಕೂಡ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂತ ನಾವು ದಯವಿಟ್ಟು ಸರಿಪಡಿಸಿ ಏನು KPCC ಇಂದ ನಮ್ಮ ರಾಜ್ಯಗಳಿಗೆ ಏನು ಬಂದಿದೆ ನಮ್ಮ ನಾಯಕತ್ವದಲ್ಲಿ ಎಲ್ಲರೂ ಮಾಡಿ. ಈಗ ಹುಟ್ಟೋ ಇಲ್ಲ ಬಂದಿದ್ರೆ ನಾವೇ ಪಕ್ಷ ಇಲ್ಲ, ಯಾರ ಆಸ್ತಿ ಎಲ್ಲ ಪಕ್ಷ ಎಲ್ಲರೂ ಸರಿ ಅವ್ರ ಜೊತೆಗೆ ಇಟ್ಕೊಂಡು ಹೊಂದಾಣಿಕೆಯಿಂದ ನಮ್ಮ ಪಕ್ಷ ಬಲಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಯಾರೇ ಅಭ್ಯರ್ಥಿ ಆಗ್ಬೋದು ದಯವಿಟ್ಟು ಹೊಂದಾಣಿಕೆಯಲ್ಲಿ ಇಟ್ಕೊಂಡು ನಮ್ಮ ರಾಜಕೀಯಗಳು ಮತ್ತು ಯಾರೇ ಆಗ್ಬೋದು ಇಲ್ಲಿ ಗೆಲ್ಲತಕ್ಕಂಥ ಕಾರ್ಯಕ್ರಮವನ್ನು ನಾವು ನೇತೃತ್ವ ಮಾಡಬೇಕಂತ ಹೇಳ್ತಾ ಆದಷ್ಟು ತಾಲೂಕಿನ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಕರೆದಿರುವಂತಹ ಉದ್ದೇಶ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ತೀರ್ಮಾನ ಮುಂದಿನ 5ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನಾ ಕಾರ್ಯಕ್ರಮನ ಮಾಡಬೇಕು ಅಂತ ನಮ್ಮ AICC ಆದೇಶ. ಇದರ ಉದ್ದೇಶ ಭಾರತ ದೇಶದಲ್ಲಿ ಹಲವಾರು ರಾಜ್ಯದಲ್ಲಿ ನಮ್ಮ ಮತದಾರ ಪಟ್ಟಿಗಳನ್ನ ಚುನಾವಣೆಯಲ್ಲಿ ಮೋಸ ಮಾಡುವುದನ್ನ ಬಹಳಷ್ಟು ಸ್ಪಷ್ಟವಾಗಿ ಕಳೆದ ಚುನಾವಣೆಗಳಲ್ಲಿ ಮಾಡಿದಂತ ಅನ್ಯಾಯ ಏನು ವಿರೋಧ ಪಕ್ಷದ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ ಮಾಡದಂತ ಹಲವಾರು ವಿಚಾರಗಳನ್ನು ಕಂಡುಹಿಡಿದು ಗುರುತರವಾದಂತ ಒಂದು ಪಟ್ಟಿಯನ್ನೇ ಮಾಡಿ ಅದರಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಮಹಾದೇವಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ಬಹಳಷ್ಟು ಅನ್ಯಾಯವಾದಂತಹ ಚುನಾವಣೆ ಪ್ರಕ್ರಿಯೆ ನಡೆದಂಥದ್ದು ಈಗಾಗಲೇ ನಮಗೆಲ್ಲ ಗೊತ್ತಿರ್ಬೋದು. ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಇದೆಲ್ಲ ಬಂದಿದೆ. ಇದರಲ್ಲಿ ಶಾಸಕರಾದಂಥ ಮುನಿರತ್ನ ಅವರು ಸಹ ಭಾಗಿಯಾಗಿದ್ದರು. ಅವರ ಮೇಲೆ ಕೇಸು ಸಹ ನಡೀತಾ ಇದೆ. ಅದರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ನಮ್ಮ ಮುಂದಿನ ಪ್ರಧಾನಿ ಅಂತಲೇ ನಾವು ಬಿಂಬಿಸಿಕೊಂಡಿದ್ದೇವೆ. ನಮ್ಮ ರಾಷ್ಟ್ರೀಯ ನಾಯಕರು ಮುಂದಿನ ದಿನ ಖಂಡಿತ ಅವರು ಪ್ರಧಾನಿಯಾಗಿ ಬರಬೇಕು. ಈಗಾಗಲೇ ನಮ್ಮ ನಾಯಕರು ಕೂಡ ಹೇಳ್ತೀವಿ, ಕಾಂಗ್ರೆಸ್ ಪಕ್ಷ ಬಂದ್ರೆ ದೇಶದಲ್ಲಿ ಶಾಂತಿಯಾಗಿರತಕ್ಕಂತೆ ದೀನದಲ್ಲಿರ್ಬೋದು, ಬಡವರಿರ್ಬೋದು, ಎಲ್ಲರಿಗೂ ಕಾಪಾಡ್ಕೊಂಡು ಬಂದಿರೋ ಒಂದಕ್ಕೊಂದು ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನೆಮ್ಮದಿಯಾಗಿರ್ಬೋದು, ಎಲ್ಲ ಜನಸಾಮಾನ್ಯರು ಕೂಡ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಈ ಮುಖಂಡರುಗಳು ತಿಳಿಸಿದ್ರು. ಒತ್ತಿ ಹೇಳ್ತೀನಿ, ಖಂಡಿತ ಅದು 100% ಕೂಡ ಸತ್ಯ ಅನ್ನೋ ಮಾತನ್ನ. ಇವತ್ತು ಅವರು 5ನೇ ತಾರೀಕು ನಮ್ಮ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಏನು ಬಿಜೆಪಿ ಭ್ರಷ್ಟ ಸರ್ಕಾರ ಇದೆ ಕೇಂದ್ರದಲ್ಲಿ, ಅವರು ಎಲ್ಲ ಅಧಿಕಾರಿಗಳನ್ನ ಚುನಾವಣಾ ಆಯೋಗನ ಕೂಡ ತನ್ನ ಕೈಗೊಂಬೆಯಾಗಿ ಉಪಯೋಗಿಸಿಕೊಂಡು ಕಳೆದ ಚುನಾವಣೆಗಳಲ್ಲಿ ಯಾವ MLA ಎಲೆಕ್ಷನ್ಸ್ ಇರ್ಬೋದು, MP ಎಲೆಕ್ಷನ್ಸ್ ಇರ್ಬೋದು, ಯಾವುದೇ ಹಿಂದೆ ನಡೆದಿರುವ ಚುನಾವಣೆಗಳಲ್ಲಿ ಅವರನ್ನ ಚುನಾವಣಾ ಆಯೋಗನ ಕೈಗೊಂಬೆಯಾಗಿ ಇಟ್ಕೊಂಡು ಸುಮಾರು ಮಹದೇವಪುರ ಕ್ಷೇತ್ರದಲ್ಲಿ 25ಕ್ಕೂ ಹೆಚ್ಚು ಸಾವಿರ ಇನ್ನೂ ಹೆಚ್ಚಿನ ವೋಟರ್ಸ್ ಅಲ್ಲಿ ಇಲ್ಲಿಗಲ್ ಆಗಿ ಮತನ ಅಲ್ಲಿ ಕ್ರಿಯೇಟ್ ಮಾಡಿದ್ರು. ಅದನ್ನೆಲ್ಲ ನಮಗೆ ತಡವಾಗಿ ಅದನ್ನ ಅವಾಗಲೇ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಚುನಾವಣಾ ಆಯೋಗ ಅವರು ಕೈಲಿರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಿದ್ರು. ನಮ್ಮ ಅಭ್ಯರ್ಥಿ ಸೋಲಂಗಾಯಿ ನಿಜವಾಗಿ ಎಲೆಕ್ಷನ್ ನಡೆದಿದ್ರು, ನಮ್ಮ ಅಭ್ಯರ್ಥಿಯನ್ನು ಖಂಡಿತ ಗೆದ್ದಿದ್ರು. ಅದೇ ರೀತಿ ಎಲ್ಲ ಕಡೆ ಕೂಡ ವಿಶೇಷವಾಗಿ ಹೇಳ್ತಿದ್ದೀನಿ, ಬಿಜೆಪಿ ಇರ್ಬೋದು, JDS ಪಕ್ಷದಲ್ಲಿರ್ಬೋದು, ಅವರು ನೋಡೋದೇನು ಅಂದ್ರೆ ಯಾವ ರೀತಿ ಜನನ ಮೋಸ ಮಾಡ್ಬೋದು, ಯಾವ ರೀತಿ ನಾವು ಇಲ್ಲಿ ಗೆಲ್ಲಬಹುದು ಅನ್ನೋದನ್ನ ಅವರು. ನಮ್ಮಲ್ಲಿ మన ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆಯಿತು. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸೋತಿರುವಂತ ನಮ್ಮ ಅಭ್ಯರ್ಥಿಗಳು ಅವ್ರು ಗೆಲ್ಲಂತ ಇದೇ ಇರಲಿಲ್ಲ. ಆದರೂ ಕೂಡ ಏನಂದ್ರೆ ಡೂಪ್ಲಿಕೇಟ್ ಮತದಾನ ಚೀಟಿಗಳನ್ನ ಬಾಕ್ಸ್ ಹಾಕೋದು, ಅಂದ್ರೆ ಐಡಿಯಾ ಆಗೋಲ್ಲ. ಹಿಂದೆ ನಕಲಿ ಚಾಪಕಾರ್ದೆ ಇತ್ತು, ತೆಲಗಿ ಇದ್ರು. ಅಂತ ತೆಲಗಿ ಐಡಿಯಾಸ್ ಇಟ್ಟು ಮತದಾನ ಮಾಡಬೇಕಾದ್ರೆ ಮತಗಟ್ಟೆ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಜೆರಾಕ್ಸ್ ಕಲರ್ ಜೆರಾಕ್ಸ್ ತಗೊಂಡು
ನಮ್ಮ ಬೆಂಗಳೂರು ಬರ್ತಾ ಇದ್ದಾರೆ. ಅವರೊಟ್ಟಿಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಉರ್ಜೇವಾಲ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಅವರೊಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಎಲ್ಲ ನಮ್ಮ ನಾಯಕರುಗಳು ಕೂಡ ಒಟ್ಟಿಗೆ ಫ್ರೀಡಂ ಪಾರ್ಕ್ ಅಲ್ಲಿ 5ನೇ ತಾರೀಕು ಸೇರಿ ಕೇಂದ್ರದ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಮುಗಿಸುವಂತಹ ಕೆಲಸ ಮಾಡಬೇಕು. ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು, ಮುಖಂಡರು ಇರ್ಬೋದು, ಆ 5ನೇ ತಾರೀಕು ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ಒಂದು ಹೆಜ್ಜೆ ಹಾಕಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಇತಿಹಾಸ ಇದೆ, ಆ ಇತಿಹಾಸ ಇರುವಂತಹ ಪಕ್ಷನ ನಾವೆಲ್ಲ ಉಳಿಸ್ಕೊಳ್ಳುವಂತ ಕೆಲಸನ ಮಾಡಬೇಕಾಗಿದೆ.